ಹಾಯ್ ಎಲ್ರಿಗೂ ನಮಸ್ಕಾರ. ನಾವು ಕೆ.ಡಿ ಮೂವಿಗೆ ಹೋಗಿದ್ವಿ. ಸೊ ಕೆ.ಡಿ ಮೂವಿ ಮುಗಿಸ್ಕೊಂಡು ಹೊಟ್ಟೆ ತುಂಬ ಹಸಿವಾಗ್ತಿತ್ತು ಅಂದ್ಬಿಟ್ಟು ಹೋಟೆಲ್ಗೆ ಹೋದ್ವಿ. ಅಲ್ಲೇ ಯಲಹಂಕ ಹತ್ರನೇ ಹೋಟೆಲ್ ಇದ್ದಿದ್ದು. ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಊಟ. ಆದರೆ ತುಂಬ ಲೇಟ್ ಆಯಿತು ಕೊಡೋದು, ಅದಕ್ಕೆ ನಾವು ಹಿಂಗೆ ಹೇಳ್ತಾ ಇರೋದು. ಸಪ್ಪು ಕುತ್ಕೊಂಡ್ಬಿಟ್ಟಿದ್ವಿ. ಎನ್ನಕ್ಕಿ ಬಂದಾನು ಸತ್ಯಾವತಿ, ರಮೇಶ್ ಡವ್ ಸತ್ಯಾವತಿ. ಏನು ರಮೇಶ್ ಡವ್ ಸತ್ಯಾವತಿ? ನಾನು ಯಾವ ರಮೇಶ್ ಯಾವ ಸತ್ಯಾವತಿ ಅಂತ ನೋಡ್ತಾ ಇದ್ದೀನಿ. ಕೇಳಿ ರಮೇಶ್. ನೆನ್ನೆ ಮೂವಿಗೆ ಹೋಗಿದ್ವಿ, ಸಕ್ಕತ್ತಾಗಿತ್ತಲ್ವ ಮೂವಿ. ಕಾಳಿದಾಸ ಅವ್ರ ಅಣ್ಣ. ಎಷ್ಟು ವೀಕಾಗಿ ಕಾಣಿಸ್ತೀರಾ? ವೀಕ್ ಆಗ್ಬಿಟ್ಟಿದ್ದೀನಿ ನಾನು. ವೀಕ್ ವೇಟ್ ಗೇನಿಗೆ ಏನಾದ್ರು ಟಿಪ್ಸ್ ಇದ್ರೆ ಹೇಳಿ. ಚೆನ್ನಾಗಿ ತಿನ್ನು ಅಂತ ಹೇಳ್ತೀರಲ್ವಾ? ಗೊತ್ತು. ನಾನು ಇವಂದು ಸ್ಟಾರ್ಟ್ ಆಯಿತು. ನಮ್ದು ವಾಯ್ಸ್ ಸರಿಯಾಗಿ ಕೇಳಲ್ಲ, ಯಾಕಂದ್ರೆ ಫ್ಯಾನ್ ಆನ್ ಅಲ್ಲಿ ಇರುತ್ತೆ, ಅದಕ್ಕೆ ಕರೆಕ್ಟಾಗಿ ಕೇಳಿಸಲ್ಲ. ಎಲ್ಲರೂ ಕಮೆಂಟ್ ಮಾಡ್ತಾ ಇರ್ತಾರಲ್ಲ. ನೋಡಿ, ಜಗಳ ಆಡ್ತಿದ್ದಾರೆ. ಅಮ್ಮ ಮಗ ಇಬ್ರು ಜಗಳ ಆಡ್ತಿದ್ದಾರೆ. ಅವನು ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ವೆಂಕಿ ಪೂಜಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವಾಗ ಪೂಜಾ ಏನು ಮಾಡ್ತಿದ್ಯಾ? ಹುಣಸೆ ಹುಳಿ. ಅದಕ್ಕೆ ಮತ್ತೆ ಇಲ್ಲಿ ನೋಡಿ, ನಮ್ಮ 3 ಜನ ಇದ್ದಾರಲ್ಲ, ಅವರೆಲ್ಲ ಸೇರಿ ಇಟ್ಟಿರೋ ಅಂಥ ಗುಡ್ಡೆಗಳು. ಇಲ್ಲೆಲ್ಲ ಫುಲ್ ಕ್ಲೀನ್ ಮಾಡಬೇಕು. ವಾರ ಅದು ನಡೀತಾ ಇರುತ್ತೆ ಕ್ಲೀನ್ ಮಾಡೋದು. ಸೊ ಫಸ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹುಣಸೆಹಣ್ಣ. ಅಮ್ಮ ಅಲ್ಲಿ ಇಟ್ಬಿಡೆ, ಅಲ್ಲಿ ಬಿಸಿಲಿದೆ ನೋಡು. ಎಲ್ಲಿ? ಇಲ್ಲಿ ಅಲ್ಲಿ ಇಟ್ಬಿಡು. ಏನಾಗಲ್ಲ. ಸೊ ಇವಾಗ ಫಸ್ಟು ಅಲ್ಲೋ ಕ್ಲೀನ್ ಮಾಡ್ಬಿಡ್ತೀವಿ ನಮ್ಮ, ಆಯಿತಾ? ಏನು ಅಷ್ಟೊಂದು ಬಿಸಿಲಿಲ್ಲ, ಮಾಡ್ಬಿಡ್ತೀನಿ ಸ್ವಲ್ಪ. ಅದಕ್ಕೆ ಎಲ್ಲ ತಂದ್ಬಿಟ್ಟಿದ್ದೀನಿ. ಈ ರೂಮ್ ಎಲ್ಲ ನೀಟಾಗಿ ಒರೆಸ್ಬಿಡೋಣ ಅಂದ್ಬಿಟ್ಟು. ಸರಿ, ರೆಡಿ ನಮ್ಮ ಮಗನೇ? ಬಾ, ಇಬ್ಬರು ಕ್ಲೀನ್ ಮಾಡೋಣ ಹೋಗಿ. ಯಾರು ನಾವಿಬ್ಬರೇ ಗಂಡದಿಕ್ಕೆ ಇಲ್ಲಿ ಬಾಗಿರೋದು. ಏನು ಬಿಸಿ ಅಂದರೆ ಎಸದ್ ಬಿಡ್ಲಾ? ಬೇಡ, ಪ್ಲಾಸ್ಟಿಕ್ ಅದು ಹೋಗಿದೆ. ಸರಿ. ಈಗ ಇದನ್ನ ಅನಿಸ್ಬೇಕು. ಈ ಟೇಬಲ್ ಎಲ್ಲ ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಇಲ್ಲ, ಹಂಗೆ ಮುಂದೆ ಹಾಕ್ಬಿಡ್ತೀನಿ. ಇವಾಗ ಫುಲ್ ಮುಂದೆ ತಳ್ಬಿಡ್ತೀನಿ. ಟೇಬಲ್ ಇಲ್ಲಿ ಇಡ್ಬೋದಾ? ಇಡ್ಬೋದು. ನೀನು ಸ್ವಲ್ಪ ಬಗ್ಬಿಟ್ಟು ಅಮ್ಮೋ, ಹೊಟ್ಟೆ ಆ ಕಡೆಯಿಂದ ಹೋಗಿ ಬಗ್ಬೇಡ ಜಾಸ್ತಿ. ಹಂಗೆ ಕುತ್ಕೊ. ಹಂಗೆ ಮತ್ತೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರ, ಏನಂತ? ನಟ್ಸ್ ಎಲ್ಲ ತಗೊಳ್ತಿಲ್ವ ನೀವು, ಯಾಕೆ ಅಂತ. ಡಾಕ್ಟರ್ ಇವಾಗ ತಗೊಳ್ಬಾರ್ದು, ಸಮ್ಮರ್ ಅಲ್ಲ, ತುಂಬಾ ಹೀಟ್ ಅಂತ ಹೇಳಿದ್ದಾರೆ. ಈ ಮಂತ್ ಮಿಡಲ್ ಅಲ್ಲಿ ತಗೊಳ್ತೀವಿ. ಮತ್ತೆ ಕೇಸರಿ ಯಾವಾಗ? 4th ಮಂತ್ ಸ್ಟಾರ್ಟ್ ಆಗಿರೋದು. ಕೇಸರಿ 5 ತಿಂಗಳಾದ್ಮೇಲೆ ತಗೊಳಕ್ ಹೇಳಿದ್ದಾರೆ. ಓಕೆ, ಹಂಗೆ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇರ್ತೀವಿ. ಮತ್ತೆ ಮಧ್ಯಾಹ್ನಕ್ಕೆ ಇವತ್ತು ಬೆಳಗ್ಗೆ ಏನು ತಿಂದೆ? ಬೆಳಿಗ್ಗೆ ಪುಳಿಯೋಗರೆ ತಿಂದೆ. ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಅಮ್ಮ ಮಾಡಿಟ್ಟಿರೋದು. ಬೇಳೆ ಸಾರು ಅಥವಾ ಮೊಸರನ್ನ? ಮೀನು ಸಾಂಬಾರು ಇದೆ. ಸೊ ತಿಂದ್ಬಿಟ್ಟು. ಮತ್ತೆ ಯಾರಾದ್ರೂ ಪ್ರೆಗ್ನೆಂಟ್ ಇದ್ರೆ ಇವಾಗ ತುಂಬಾ ಕೇಸರಿ ತಗೊಳ್ಬೇಡಿ, ತುಂಬಾ ಹೀಟು. ಸ್ವಲ್ಪ ತಗೊಳ್ಳಿ. ಅದೇ ಎಷ್ಟು ತಿಂಗ್ಳಿಗೆ ತಗೋಬೇಕು ಹೇಳು? 5 ಮಂತ್ಸ್ ಆದ್ಮೇಲೆ ತಗೊಳ್ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಆದ್ರೂ 5 ಮಂತ್ಸ್ ಆದ್ಮೇಲೆ ಕೆಲವರು ಫಸ್ಟ್ ಮಂತ್ ಇಂದಾನೆ ಕೊಡ್ತಾರೆ. ಅದೇ ತಗೋಬಾರ್ದು ಹಂಗೆ. ತುಂಬಾ ಹೀಟು ಕೇಸರಿ. ಮತ್ತೆ ತುಂಬಾ ಡೇಂಜರ್. ನಟ್ಸು ಅಷ್ಟೇ, ಒಂದು ಸ್ವಲ್ಪ ತಿನ್ಬೋದು, ತುಂಬಾ ತಿನ್ಬಾರ್ದು, ಹೀಟ್ ಆಗುತ್ತೆ. ಇವಾಗ ನಲ್ಲಿಯಲ್ಲಿ ನೀರು ಸ್ಲೋ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಲ್ಲಿನೇ ಕಿತ್ತಾಕೊಂಡ್ಬಿಟ್ಟಿದ್ದಾರೆ. ಅದು ಅಡ್ಡ ಇಟ್ಬಿಡಿ, ಒಳಗೆಲ್ಲ ನೀರು ಬಂತು. ಕ್ಲೀನ್ ಆಯ್ತಲ್ವ ಅಲ್ಲಿ? ಕೆಲವರು ಹೇಳ್ತಾರೆ ನೀರು ವೇಸ್ಟ್ ಮಾಡ್ತಾರೆ, ನೀರು ವೇಸ್ಟ್ ಮಾಡ್ತಿಲ್ಲ. ಈಗ ತೊಳಿತಾರೆ, ಕ್ಲೀನ್ ಮಾಡ್ತಿರೋದು, ವೇಸ್ಟ್ ಮಾಡ್ತಿರೋದಲ್ಲ. ನಾಯಿಗಳೆಲ್ಲ ಸೂಸು ಪಕ್ಕ ಏನೋ ಮಾಡಿಟ್ಟಿದ್ದಾರೆ. ತುಂಬ ಸ್ಮೆಲ್ ಅದು. ಫೆನೈಲೆಲ್ಲ ಹಾಕ್ಬಿಟ್ಟು ಇದು ತೊಳಿರಿ ನೀಟಾಗಿ. ನೋಡಿ, ಇವಾಗ ಕ್ಲೀನ್ ಮಾಡಾಯಿತು. ಈ ನಾಯಿಗಳು ಚೂಸು ಎಲ್ಲ ಒರೆಸಿ ಬಟ್ಟೆಗಳನ್ನೆಲ್ಲ ವಾಶ್ ಮಾಡ್ತಾ ಇದ್ದಾರೆ.
ನಾಯಿಗಳಿರೋ ಮನೆಗಳಲ್ಲಿ ಮಾತ್ರ ಗೊತ್ತಿರುತ್ತೆ ಎಲ್ಲರಿಗೂ. ಎಲ್ಲರಿಗೂ ಗಲೀಜ್ ಅನ್ಸುತ್ತೆ, ಬಟ್ ಪೆಟ್ಸ್ ಇರೋರು ಅರ್ಥ ಆಗುತ್ತೆ. ಕೆಲವರಿಗೆಲ್ಲ ಗಲೀಜ್ ಅನ್ಸ್ಬೋದು ನೋಡುವಾಗ, ಬಟ್ ನಾವೀಗ ಅವುಗಳನ್ನು ಸಣ್ಣ ವಯಸ್ಸಿಂದ ನೋಡಿಕೊಂಡು ಅಭ್ಯಾಸ ಆಗಿದೆ. ಏನು ಅನ್ಸಲ್ಲ. ನಾವು ಇವಾಗ ಮಕ್ಕಳುಗಳನ್ನ ನೀವು ಹೆಂಗೆ ಕೇರ್ ಮಾಡ್ತೀರೋ ನಾವು ಹಂಗೆ ಕೇರ್ ಮಾಡ್ತೀವಿ. ನೋಡಿ ಮಾಡೋದೆಲ್ಲ ಮಾಡಿಬಿಟ್ಟು ಕುತ್ಕೊಂಡು ಒಬ್ಬ ನೋಡ್ತಾ ಇದ್ದಾನೆ. ನಮ್ದು ಅಲ್ವೇ ಅಲ್ಲ ಅನ್ನೋ ಥರ ನೋಡ್ತಾ ಇದ್ದಾನೆ. ನಾನು ಬ್ರೌನಿ ಏಯ್ ನೋಡ್ತಾ ಇದ್ದಾನೆ. ಎಲ್ಲ ನೀಟಾಗಿ ವಾಶ್ ಮಾಡಿ ಅದನ್ನು ಬಿಸಿಲಿಗೆ ಹಾಕ್ತಾ ಇದ್ದಾರೆ. ಏನು ಬಿಸಿಲು. ಓಕೆ, ಆಮೇಲೆ ಸಿಗ್ತೀವಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಆದ್ಮೇಲೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆಂಕಿ ಪೂಜಾ ರೆಸಿಪಿ ಆ್ಯಂಡ್ ಬ್ಲಾಗ್ಸ್. ಅಲ್ಲ ಸಾರಿ, ಬ್ಲಾಗ್ಸ್ ಆ್ಯಂಡ್ ರೆಸಿಪಿ. ಎಸ್, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಪೂಜಾದು ಇದು ಸ್ವಲ್ಪ ಬೆಂಡ್ ಆಗಿದೆ, ಸರಿ ಮಾಡಿಸ್ಕೊಂಡು ಮತ್ತೆ ಅದು ಪಾಲಿಶ್ ಮಾಡಿಸ್ಬೇಕಿತ್ತು. ಅದನ್ನು ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವಿ ಬಿಸಿಲು ಅಂದರೆ ಬಿಸಿಲು, ಸಖತ್ತು ಬಿಸಿಲು. ಅಲ್ಲ ಯಾವಾಗ ಮುಗಿಯುತ್ತೋ ದೇವರೇ ಸಮ್ಮರ್. ಮಲ್ಲೇಶ್ವರಂಗೆ ಹೋಗ್ಬೇಕು ನಾವು ಇವಾಗ. ಹೋಗ್ಬಿಟ್ಟು ಮತ್ತೆ ನೋಡೋಣ ಅಲ್ಲಿ ಹೋಗಿ ಏನೇನಾಗುತ್ತೆ ಏನೋ ಅಂದ್ಬಿಟ್ಟು ನೋಡ್ಕೊಂಡು ಬರ್ತೀವಿ. ಮತ್ತು ನೀನೇನು ಹೇಳಿದ್ರೆ ಹೇಳ್ಬಿಡು. ಏನು ಹೇಳಕ್ಕಿಲ್ಲ, ಅಲ್ಲಿ ಹೋಗ್ಬಿಟ್ಟು ಓಕೆ ಓಕೆ. ಇವಾಗ ನಾವು ಇಯರಿಂಗ್ಸನ್ನ ರಿಪೇರ್ ಮಾಡಿಸ್ಕೊಂಡು ಬಂದ್ವಿ. ನೋಡಿ ಸರಿಯಾಗಿದೆ, ನೋಡಿ ನೀಟಾಗಿ ಸರಿ ಮಾಡಿಸ್ಕೊಂಡು ಬಂದಿದ್ದೀವಿ. ಸೊಟ್ಟಕ್ಕೆ ಹೋಗ್ಬಿಟ್ಟಿತ್ತು ಎಲ್ಲ. ಇವನು ಗೋಲ್ಡ್ ರಿಂಗು ನೆನ್ನೆ ತಗೊಂಡು ಬಂದ, ಅದನ್ನು ತೋರಿಸ್ತಾ ಕೂತವನೆ. ಏಯ್ ಯಾವನವನು? ಮತ್ತು ಈಗ ಫುಲ್ಲು ಸುಸ್ತಾಗೋಗಿದೆ. ಏನಾದ್ರು ಊಟ ಗೀಟ ಮಾಡ್ಕೊಂಡು ಹೋಗೋಣ. ಪೂಜಾ ಬೇರೆ ಇನ್ನೂ ಮಾತ್ರೆ ನುಂಗಬೇಕು. ಅದೇ ಫಸ್ಟ್ ಅವ್ರು ಊಟ ಮಾಡಿಸ್ಬಿಟ್ರೆ, ಮಾತ್ರ ನುಂಗಿಸ್ಬಿಟ್ರೆ ಆಮೇಲೆ ನೆಮ್ಮದಿ. ಸೊ ಫಸ್ಟ್ ಹೋಗೋಣ ಬನ್ರಿ ನಾವು. ಓಕೆ ಹೋಗೋಣ. ಊಟ ಮಾಡೋಕ್ಕೆ ಸಿಗೋಣ. ಓಕೆ, ಈಗ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಇವರಿಗೆ ಬಿರಿಯಾನಿ ರೈಸ್ ಮತ್ತು ಕುಷ್ಕ ಮತ್ತು ಕಬಾಬ್ ಇದೆ. ಮೇಡಮ್ ಚಿಕನ್ ಕೊಡ್ತೀವಿ, ಇನ್ನೊಂದು ಚಿಕನ್ ಚಾಪ್ಸ್ ಇವ್ರಿಗೆ ಬರುತ್ತೆ. ಸೊ ನಾನು ಇಲ್ಲಿ ಏನು ಚಿಕನ್ ಅಂತ ಚಾಪ್ಸ್ ಏನದ ಮೇಥಿ ಚಿಕನ್ ಮೇಥಿ ಚಿಕನ್ ಅಂತ ಇದು. ಸೊ ಇವರಿಗೆ ಆಮೇಲೆ ವೇಣು ಅಲ್ಲಿ ಮುದ್ದೆ, ಏನದು ಮತ್ತೆ ಪೆಪ್ಪರ್ ಚಿಕನ್. ನಾನು ಮುದ್ದೆ, ಮಟನ್ ಸಾರು. ಹೆಂಗಿದೆ ಟೇಸ್ಟ್ ಎಲ್ಲ? ಕಬಾಬ್ ಸಕ್ಕದಾಯ್ತು. ಕಬಾಬ್ ತಿಂದೆ ಮೆಲ್ಲ. ನನಗೆ ರೈಸ್ ಹಾಕೊಂಡು ಚೆನ್ನಾಗಿರುತ್ತೆ. ನೋಡಿದ್ರೇ ಚೆನ್ನಾಗಿರಂಗಿದೆ. ಸೊ ನಾನೊಂದು ಮುದ್ದೆ ಟೇಸ್ಟ್ ನೋಡಿದೆ, ಸಖತ್ತಾಗಿತ್ತು. ಮಟನ್ ಸಾರು ಸಕ್ಕದಾಯ್ತು. ಸೊ ಓಕೆ, ಇನ್ನು ನಾವು ಊಟ ಮಾಡಿ ಸಿಗ್ತೀವಿ. ಮತ್ತೆ ಸಿಗ್ತೀವಿ ಊಟ ಮಾಡಿ. ನಿಜವಾಗ್ಲೂ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಸೂಪರಾಗಿರುತ್ತೆ ಊಟ ಅಂದ್ಬಿಟ್ಟು. ಸಖತ್ತಾಗಿತ್ತು. ಊಟ ಸಕ್ಕದಾಗಿತ್ತು. ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ. ಎಲ್ಲಿ ಅಂದರೆ ಸಂಪಿಗೆ ರೋಡು 17th ಕ್ರಾಸ್, ಇದು ಮಲ್ಲೇಶ್ವರಮ್ಮು. ಹೋಟೆಲ್ ಸಮೃದ್ಧಿ ಅಂತ. ಹೋಟೆಲ್ ಸಮೃದ್ಧಿ ಅಂತ ಸಕ್ಕದಾಗಿ ಮಾಡ್ತಾರೆ ಊಟ. ತುಂಬ ಚೆನ್ನಾಗಿತ್ತು ಊಟ. ಕ್ವಾಂಟಿಟಿನೂ ಹೊಟ್ಟೆ ತುಂಬಿ ನಿಮಗೆ ತುಳುಕಷ್ಟು ಕೊಡ್ತಾರೆ. ಮತ್ತು ಪ್ರೈಸು ಅಷ್ಟೇ. ಪ್ರೈಸ್ ತುಂಬ ಕಡಿಮೆ ಆಯಿತು. ನಾವು ಏನೇನು ತೊಗೊಂಡ್ವಿ ಅಂದರೆ ಒಂದು ಮಟನ್ನು, ಒಂದು ಪೆಪ್ಪರ್ ಚಿಕನ್ನು, ಒಂದು ಮೇಥಿ ಚಿಕನ್ನು, ಮತ್ತು ಒಂದು ಫುಲ್ ಕುಷ್ಕ, ಮತ್ತು ಒಂದು ಚಿಕನ್ ಕಬಾಬು, ಎರಡು ಮುದ್ದೆ, ಒಂದು ವಾಟರ್ ಬಾಟ್ಲು, ಹಾಫ್ ರೈಸ್ ತೊಗೊಂಡ್ವಿ. ಅಷ್ಟಕ್ಕೆ 890 ರೂಪಾಯಿ ಆಯಿತು. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಊಟ ಮಾಡಿ ನೀವು ಬಂದು ಇಲ್ಲಿ. ಏನಂದರೆ ಹೊಟ್ಟೆ ಹಸ್ಕೊಂಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಅಂತಾರಲ್ಲ, ಆ ಥರ ಹೋಟೆಲ್ ಇದು. ನಿಜವಾಗ್ಲೂ ನಾವೆಲ್ಲರಿಗೂ ಎಲ್ಲದಕ್ಕೂ ಹೇಳೋದಿಲ್ಲ ಹಂಗೆ. ಸೊ ಇದಕ್ಕೆ ತುಂಬ ಖುಷಿ ಆಯಿತು ನಮಗೆ. ಹೊಟ್ಟೆ ತುಂಬ ಊಟ ಹಾಕಿದ್ರು, ಚೆನ್ನಾಗಿತ್ತು. ದುಡ್ಡು ಕೊಟ್ಟರು. ಸೊ ಮನಸ್ಸಿಂದ ನೆಮ್ಮದಿ ಆಯ್ತಪ್ಪ ಅಂತ ಹೋಗ್ಬೇಕು. ಸೊ ಹಂಗೆ ಹೋಗ್ತಾ ಇದ್ದೀವಿ ನಾವು. ನಾವು ಫಸ್ಟ್ ಟೈಮ್ ಹೋಗಿದ್ದು. ಹೌದು, ಕಿರಿಕ್ ನಡೀತಾ ಇದೆ ಇಲ್ಲೊಂದು ಕಿರಿಕ್. ಆಟೋ ಕಿರಿಕ್. ಓಕೆ ಕೊನೆಗೂ ಮನೆಗೆ ಬಂದ್ವಿ.
ಸುಸ್ತಾಗೋಗೈತೆ ಅಲ್ಲಿಂದ ಬಂದು. ನೀನು ಹೆಂಗಿದ್ಯವ? ಇವತ್ತು ಪರವಾಗಿಲ್ಲ, ಮೋಡ ಇದೆ ಸ್ವಲ್ಪ, ಆದರೂ ಫುಲ್ ಸುಸ್ತಾಗೋಯ್ತಪ್ಪ ಕಾರೆಲ್ಲ ಓಡಿಸಿ. ಓಕೆ, ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀವಿ ನಾವು. ಓಕೆ, ಇವಾಗ ಪೂಜಾ ಏನೋ ಬಿಡಿಸ್ತಿದ್ದಾಳೆ ಸೀಕ್ರೆಟಾಗಿ ಏನೋ ಬಿಡಿಸ್ತಿದ್ದಾಳೆ ಅಂತ ಹೇಳೋಷ್ಟರಲ್ಲಿ ಎಲ್ಲ ಫ್ಲಾಪ್ ಮಾಡಕ್ಕೆ ಮೆಟ್ಲು. ಐಸ್ ಆ್ಯಪಲ್ಲು ಇದು ಟಾಟಿನಿಂಗ್ ಅಂತಾರೆ, ಇದು ನಮ್ಮ ಅಮ್ಮ ತಂದಿದ್ರು. ಅದನ್ನು ಈಗ ಎಲ್ಲರಿಗೂ ಬಿಡಿಸ್ತಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಬಿಡಿಸ್ತಿದ್ದಾಳೆ. ಸೊಸೆ ಮುದ್ದು, ನಮ್ಮ ಅಮ್ಮನ ಡೈಲಾಗು ಸೊಸೆ ಮುದ್ದು. ಏನಮ್ಮ, ಏನು ಗೇಮ್ ಆಡ್ತಿದ್ಯಾ? ಹಾಂ, ಇಲ್ಲಿ ನೋಡು, ಚಕ್ಲಿ ತಿಂದ? ಆಯ್ತು, ಅಮೃತಧಾರೆ ನೋಡ್ಕೊಂಡು ಕೂತವ್ರೆ. ನಮ್ಮಮ್ಮ ಕೇಕ್ ತಂದಿದ್ದಾರೆ, ಸಕ್ಕತ್ತಾಗೈತೆ ಕೇಕು. ಈ ಕೇಕ್ ಎತ್ಕೊಂಡ್ರೆ ನೋಡಿ ಎಲ್ಲರೂ ಹೆಂಗೆ ಓಡ್ಬರ್ತಾರೆ. ಇವಳೊಬ್ಳು ಓಡ್ ಬಂದ್ಲ, ಇವರಿಬ್ರು ಹಿಂಗೆ ಕೂತಾರೆ. ಈಗ ನೋಡಿ ಹೆಂಗೆ ಓಡ್ಬರ್ತಾರೆ. ಯಾರಿಗೆ ಬೇಕು? ಯಾಕೆ ಕೊಡಲ್ಲ ಸುಮ್ಮನೆ. ನೋಡಿ ಕೇಕು ಎಷ್ಟಪ್ಪ ಸಕ್ಕತ್ತಾಗೈತೆ, ಸ್ಮೂತಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಂತ ನೀವು ರಾಗ್ ಮಾಡ್ತೀರಲ್ವಾ ಅಂತ. ಹೌದು, 3 ವರ್ಷದಿಂದ ನೋಡ್ತಾ ಇದ್ದೀವಿ. ಹೌದಾ? ತುಂಬ ಧನ್ಯವಾದಗಳು ನಿಮಗೆ ನಮ್ಮ ವ್ಲಾಗ್ ನೋಡ್ತಿರೋದಕ್ಕೆ. ದಯವಿಟ್ಟು ನೆಕ್ಸ್ಟ್ ನಮ್ಮ ಅಮ್ಮ ಬಂದಾಗ ಇದೇ ಥರ ಕೇಕ್ನ ಸ್ಮೂತಾಗಿರೋದು ಕೊಟ್ಟು ಕಳಿಸಿ. ತುಂಬ ಥ್ಯಾಂಕ್ಸ್, ತುಂಬ ಚೆನ್ನಾಗಿತ್ತು ನಿಮ್ಮ ಬೇಕ್ರಿಯಲ್ಲಿ. ನೆಕ್ಸ್ಟು ನಾವು ಬಂದಾಗ ನಿಮ್ಮ ಬೇಕ್ರಿ ಸಮೇತ ನಾವು ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಹಂಗ ನೆಕ್ಸ್ಟ್ ಬಂದಾಗ ಏನಾದ್ರು ಒಂದು ಗಿಫ್ಟ್ ಕೊಡಿ ನಮಗೆ. ಬಾಯ್.